ಭಾರತೀಯ ಸ್ನೇಹಿತರೆ ಚಿಂತಿಸಬೇಡಿ, ಇರಾನ್ ಭರವಸೆ ತೈಲ ಬಿಕ್ಕಟ್ಟು ಎದುರಾಗದಂತೆ ನಾವು ನೋಡಿಕೊಳ್ಳುತ್ತೇವೆ. ಇರಾನ್ ಹೇಳ್ತಾ ಇದೆ, ಭರವಸೆಯನ್ನ ಕೊಡ್ತಾ ಇದೆ. ಭಾರತೀಯ ಸ್ನೇಹಿತರೆ ಚಿಂತೆ ಮಾಡಬೇಡಿ, ಇರಾನ್ ಭರವಸೆ ಕೊಡ್ತಾ ಇದೆ. ತೈಲ ಬಿಕ್ಕಟ್ಟು ನಿಮಗೆ ಎದುರಾಗದಂತೆ ನಾವು ನೋಡಿಕೊಳ್ಳುತ್ತೇವೆ. ಕದನ ವಿರಾಮದ ಪ್ರಯತ್ನ ವಿಫಲವಾಗಿದ್ರೂ ಚಿಂತೆ ಮಾಡಬೇಡಿ. ಭಾರತ ತೈಲಕ್ಕಾಗಿ ಭಯಭೀತರಾಗುವಂತಹ ಅಗತ್ಯ ಇಲ್ಲ. ನಮ್ಮ ಭಾರತೀಯ ಸ್ನೇಹಿತರು ಸುರಕ್ಷಿತ ಕೈಯಲ್ಲಿದ್ದಾರೆ. ನಿಮ್ಮ ತೈಲ ಹಡಗುಗಳು ಸುರಕ್ಷಿತವಾಗಿ ಬಂದು ತಲುಪುತ್ತವೆ ಅಂತ ಹೇಳ್ತಾ ಇದೆ ಇರಾನ್. ಯಾವುದೇ ಚಿಂತೆ ಬೇಡ, ನೆಮ್ಮದಿಯಾಗಿರಿ ಅಂತ ಇರಾನ್ ಹೇಳ್ತಿದೆ. ಭಾರತದ ಬಗ್ಗೆ ಇರಾನ್ ರಾಯಭಾರಿ ಕಚೇರಿ ಪ್ರತಿಕ್ರಿಯಿಸಿದೆ. ಈಗಾಗಲೇ ಭಾರತದ ಹಡಗುಗಳಿಗೆ ಹರ್ಮುಜ್ ಓಪನ್ ಆಗಿದೆ. ಯುದ್ಧ ಮುಂದುವರೆದಂತಹ ಹಿನ್ನೆಲೆ ಪ್ಯಾನಿಕ್ ವಾತಾವರಣ ಒಂದಷ್ಟು ಉಂಟಾದ್ರೂ ಕೂಡ ಭಾರತದ ಹಡಗುಗಳು ಸೇಫ್ ಆಗಿದೆ ಅಂತ ಇರಾನೇ ಹೇಳ್ತಾ ಇದೆ ಸ್ವತಃ. ಇದೇ ವೇಳೆ ಭಾರತಕ್ಕೆ ಚಿಂತೆಯಾಗದಂತೆ ಇರಾನ್ ಕರೆ ಕೊಟ್ಟಿದೆ. ಚಿಂತೆ ಮಾಡಬೇಡಿ ಅಂತ ಇದೆ. ಸಂಕಷ್ಟದ ಸಮಯದಲ್ಲಿ ಆಪ್ತ ಬಂಧುವಾಗಿದೆ ಇರಾನ್. ನಿಜಕ್ಕೂ ಭಾರತೀಯರು ಸುದ್ದಿಯನ್ನ ಗಮನಿಸಿ ಬಹಳ ಹೆಮ್ಮೆ ಪಡಬೇಕಾದಂತಹ ವಿಚಾರ ಇದು. ಯಾಕೆಂದ್ರೆ ಬಹುತೇಕ ರಾಷ್ಟ್ರಗಳು ಇವತ್ತು ತೈಲ ಬಿಕ್ಕಟ್ಟಿನಲ್ಲಿದೆ. ಭಾರತವೂ ಏನೋ ಹೊರತಾಗಿಲ್ಲ. ಆದ್ರೂ ಕೂಡ ಭಾರತಕ್ಕೆ ಚಿಂತೆ ಮಾಡಬೇಡಿ ಅಂತ ಇರಾನ್ ಹೇಳ್ತಾ ಇದೆ. ಭಾರತಕ್ಕೆ ತೈಲ ಬಿಕ್ಕಟ್ಟು ಎದುರಾಗದಂತೆ ನಾವು ನೋಡಿಕೊಳ್ತೇವೆ. ಸ್ವತಃ ಇರಾನ್ ಯುದ್ಧವನ್ನ ಎದುರಿಸ್ತಾ ಇದೆ. ಜೊತೆಗೆ ಬಹುತೇಕ ರಾಷ್ಟ್ರಗಳಿಗೆ ತೈಲವನ್ನ ಕೊಡೋದಿಲ್ಲ ಮತ್ತು ಹರ್ಮುಜ್ನಿಂದ ಯಾವುದೇ ತೈಲ ಹಡಗುಗಳು ಹೋಗಬೇಕಿದ್ರು ಅದು ನಮ್ಮ ಒಂದು ಅನುಮತಿಯನ್ನ ಪಡೆದೇ ಹೋಗಬೇಕು ಅಂತೆಲ್ಲ ಇರಾನ್ನ ನಿಯಮಾವಳಿಗಳು ಇತ್ತೀಚೆಗೆ ಅನುಮೋದನೆ ಆಯಿತು. ಜೊತೆಗೆ ಸುಂಕವನ್ನ ಕಟ್ಟಿ ನಂತರ ಹರ್ಮುಜ್ನಿಂದ ತೈಲ ಹಡಗುಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಕೂಡ. ಆದ್ರೆ ಭಾರತ ಯಾವ ರೀತಿಯಾಗಿ ಎಲ್ಲ ದೇಶಗಳ ಒಡನೆ ಸ್ನೇಹವನ್ನ ಇಟ್ಕೊಂಡಿದೆ ಅನ್ನೋದಕ್ಕೆ ಈಗ ಇರಾನ್ ರಾಯಭಾರಿ ಕಚೇರಿ ಏನು ಪ್ರತಿಕ್ರಿಯಿಸಿದೆ, ಇದೇ ಬೆಸ್ಟ್ ಎಕ್ಸಾಂಪಲ್. ಭಾರತ ಚಿಂತೆ ಮಾಡಬೇಡಿ, ಭಾರತೀಯ ಸ್ನೇಹಿತರೆ ಯೋಚಿಸಬೇಡಿ, ಇರಾನ್ ಭರವಸೆಯನ್ನ ಕೊಡ್ತಾ ಇದೆ. ನಿಮಗೆ ಯಾವುದೇ ಕಾರಣಕ್ಕೂ ತೈಲ ಬಿಕ್ಕಟ್ಟು ಎದುರಾಗದಂತೆ ನಾವು ನೋಡಿಕೊಳ್ತೇವೆ ಅಂತ ಹೇಳ್ತಾ ಇದೆ. ಬಹುಶಃ ಭಾರತ ಎಲ್ಲಾ ದೇಶಗಳ ಒಡನೆ ಇಟ್ಕೊಂಡಿದೆಯಲ್ಲ ಈ ಬಾಂಧವ್ಯ ಸ್ನೇಹ, ಇದರ ಪರಿಣಾಮ ಇವತ್ತು ಇಂಥ ಯುದ್ಧದ ಕಠಿಣ ಪರಿಸ್ಥಿತಿಯಲ್ಲೂ ಜಗತ್ತೇ ತೈಲ ಬಿಕ್ಕಟ್ಟನ್ನು ಎದುರಿಸುವಂಥ ಕಠಿಣ ಸವಾಲಿನ ನಡುವೆಯೂ ಕೂಡ ಭಾರತ ಸುರಕ್ಷಿತವಾಗಿದೆ. ಅವರೇ ಹೇಳ್ತಾ ಇದ್ದಾರೆ ಇರಾನ್ನವರು, ನಮ್ಮ ಭಾರತದ ಸ್ನೇಹಿತರು ಸುರಕ್ಷಿತ ಕೈಯಲ್ಲಿದ್ದಾರೆ, ತೈಲ ಬಿಕ್ಕಟ್ಟು ಉಂಟಾಗದಂತೆ ನಾವು ನೋಡಿಕೊಳ್ತೇವೆ ಅಂತ. ಯಾವುದೇ ಚಿಂತೆ ಬೇಡ, ನೆಮ್ಮದಿಯಾಗಿರಿ ಅಂತ ಇರಾನೇ ಹೇಳ್ತಾ ಇದೆ. ಭಾರತದ ಬಗ್ಗೆ ಇರಾನ್ ರಾಯಭಾರಿ ಕಚೇರಿ ಪ್ರತಿಕ್ರಿಯಿಸಿದೆ. ನಿಜಕ್ಕೂ ಸಂಕಷ್ಟದ ಸಮಯದಲ್ಲಿ ಈಗ ಆಪ್ತ ಬಂಧು ಅಂತ ಇರಾನ್ ವರ್ತಿಸ್ತಾ ಇದೆ. ಭಾರತೀಯರಿಗೆ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೇವೆ, ಇದಕ್ಕೆ ಭಾರತ ಚಿಂತೆ ಮಾಡೋದು ಬೇಡ ಅಂತ ಈಗ ಇರಾನ್ ರಾಯಭಾರಿ ಕಚೇರಿ ಪ್ರತಿಕ್ರಿಯಿಸಿದೆ. ಬಹುತೇಕ ರಾಷ್ಟ್ರಗಳು ತೈಲ ಬಿಕ್ಕಟ್ಟಿನಿಂದ ಇವತ್ತು ಒದ್ದಾಡ್ತಾ ಇದೆ. ಕೆಲವು ಕಡೆ ಲಾಕ್ಡೌನ್ ಅಂತೆ, ಕೆಲವು ಕಡೆ ವೀಕೆಂಡ್ ಲಾಕ್ಡೌನ್ ಅಂತೆ ಅನೇಕ ದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹೀಗೆ ಇರುವಂತಹ ಪರಿಸ್ಥಿತಿಯಲ್ಲೂ ಕೂಡ ಭಾರತದಲ್ಲಿ ಇನ್ನೂ ಯಾವುದೇ ಅಧಿಕೃತವಾಗಿ ಕೇಂದ್ರ ಸರ್ಕಾರ ತೈಲವನ್ನ ಅಂದ್ರೆ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು ಹೆಚ್ಚು ಮಾಡಿಲ್ಲ ಮತ್ತು ಮಾಡಲ್ಲ ಅಂತ ಕೂಡ ಮೊನ್ನೆ ಮೋದಿ ಹೇಳಿರುವಂಥದ್ದು, ಪ್ರಧಾನಿ ಮೋದಿ ಹೇಳಿರುವಂತೆ ಇನ್ನೂ ಯಾವುದು ಕೂಡ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಬೆಲೆ ಹೆಚ್ಚು ಮಾಡ್ತೀವಿ ಅಂತ ಹೇಳಿಲ್ಲ ತೈಲ ಬೆಲೆಯನ್ನ. ಆದ್ರೂ ಕೂಡ ನಾವು ಇಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗಳಾಗಿರ್ಬೋದು, ಪೆಟ್ರೋಲ್ನ ಅಭಾವ, ಡೀಸೆಲ್ ಅಭಾವ ಇದೆಲ್ಲವನ್ನ ನೋಡ್ತಾ ಇದ್ದೀವಿ. ಬಟ್ ಸ್ಟಿಲ್ ಇರಾನ್ ಭರವಸೆಯನ್ನ ಕೊಡ್ತಾ ಇದೆ, ನಿಮ್ಮ ಜೊತೆಗೆ ನಾವಿದ್ದೀವಿ, ಭಾರತೀಯರು ಸುರಕ್ಷಿತ ಕೈಯಲ್ಲಿದ್ದಾರೆ, ಹಾಗಾಗಿ ತೈಲ ಬಿಕ್ಕಟ್ಟು ಎದುರಾಗದಂತೆ ನೋಡಿಕೊಳ್ತೇವೆ ಅಂತಿದ್ದಾರೆ.